ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಘನತೆ ಗೌರವ ಮರ್ಯಾದೆಯನ್ನ ಕಾಪಾಡಲಿ. ಮೂಡ ಹಗರಣದಲ್ಲಿ ಸ್ವತಃ ಹೆಂಡತಿಗೆ 14 ಸೈಟ್ ಕೊಡೋದ್ರ ಮೂಲಕ, ಇನ್ನಿಲ್ಲದ ಭ್ರಷ್ಟಾಚಾರ ಆರೋಪದಲ್ಲಿ ಮೂಡ ಹಗರಣದಲ್ಲಿ ಭಾಗಿಯಾಗೋದ್ರ ಮೂಲಕ ಆಡಳಿತ ಯಂತ್ರವೇ ಕುಸಿದು ಬಿದ್ದು ಹೋಗಿ ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯ ಸರ್ಕಾರ ಮುಳುಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವರು ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಗೌರವವನ್ನ ದೇಶದ ಜನರ ಎದುರುಗಡೆಯಲ್ಲಿ ಎತ್ತಿ ಹಿಡಿಯೋ ಪ್ರಯತ್ನ ಮಾಡಲಿ. ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋದಿಲ್ಲ. ಈಗ ಹೇಳಿದ್ನಲ್ಲ, ಅತಿವೃಷ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಾವು 10,000 ಕೊಡ್ತಿದ್ವಿ, ಇವ್ರು 5,000 ಕೊಡ್ತಿದ್ದಾರೆ. ಒಂದ್ ಮನೆ ಹೋದ್ರೆ 5 ಲಕ್ಷ ಕೊಡ್ತಿದ್ವಿ, ಇವ್ರು 1.25 ಲಕ್ಷ ಕೊಡ್ತಾರೆ. ಕಷ್ಟದಲ್ಲಿ ಇರೋರಿಗೆ ಸ್ಪಂದಿಸ್ಲಿಕ್ಕಾಗದೆ ಇರೋ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ದಿನ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇರೋರಿಗೆ ನಮ್ಮ ಬಿಜೆಪಿಯ ನಾಯಕರ ಬಗ್ಗೆ, ಬಿಜೆಪಿ ಬಗ್ಗೆ ಮಾತನಾಡುವಂತ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೆ. ಯಾರು ಏನು, ಅವರದ್ದು ಸ್ಥಿತಿಗತಿಗಳು ಏನು ಎಂಥದ್ದು, ಇದೆಲ್ಲ ಸಾಕಷ್ಟು ವಿವರವಾಗಿ ಚರ್ಚೆಯಾಗಿ ಮುಗಿದಿದೆ. ಹೆಬ್ಬಾರವರು ಈಗಾಗಲೇ ತಾನು ಯಾರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಜನರ ಎದುರುಗಡೆಗೆ. ಜನ ಮುಂದಿನ ದಿನದಲ್ಲಿ ನಿರ್ಣಯ ಮಾಡ್ತಾರೆ. ಏನೇನಾಗಿದೆ ಎಲ್ಲ ಆಗಿರೋ ಇತಿಹಾಸ ಪುಟದಲ್ಲಿ ಸ್ಪಷ್ಟವಾಗಿ ಬರ್ಕೊಂಡಿದೆ. ಅದರ ಆಧಾರದಲ್ಲಿ ಜನ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮವಾದಂಥದ್ದು. ಜನ ತೀರ್ಮಾನ ತೆಗೆದುಕೊಳ್ತಾರೆ.